ಘಂ ಗಣಪತಾಯೇ ನಮಃ ಶ್ರೀ ಗುರುದೇವ ರುದ್ರಾಯ ನಮಃ. ಎಲ್ರಿಗೂ ನಮಸ್ಕಾರ ಸ್ನೇಹಿತರೆ, ನಾನು ನಿಮ್ಮ ಪ್ರಕಾಶ್. ಸ್ನೇಹಿತರೆ, ಇಂದು ನಾನು ನಿಮಗೆ ಶತ್ರು ವಿನಾಶ ಆಗೋದು, ನಾಶ ಆಗೋದು ಹೇಗೆ, ಅದರ ವಿಧಿ ವಿಧಾನ ಏನು ತಿಳಿಸ್ಕೊಡ್ತೀನಿ. ಅದಕ್ಕೂ ಮುಂಚೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆ ಬೆಲ್ ಐಕಾನ್ ಬಟನ್ ಪ್ರೆಸ್ ಮಾಡೋದನ್ನ ಮರಿಬೇಡಿ ಸ್ನೇಹಿತರೆ. ಬನ್ನಿ ಅದರ ವಿಧಿ ವಿಧಾನ ತಿಳ್ಕೊಣ. ಸ್ನೇಹಿತರೆ, ಈ ಕ್ರಿಯೆನ ನೀವು ಶನಿವಾರದ ದಿನ ಮಾಡಬೇಕು ಸ್ನೇಹಿತರೆ. ಶನಿವಾರದ ದಿನ ಈ ಕ್ರಿಯೆ ಮಾಡಬೇಕು ಅಂದರೆ ಒಂದು ನಿಂಬೆ ಹಣ್ಣು ಬೇಕು ಸ್ನೇಹಿತರೆ, ಮತ್ತು ಒಂದು ಹಂದಿ ಮುಳ್ಳು ಬೇಕು ಸ್ನೇಹಿತರೆ. ಗ್ರಂಥಿಗೆ ಅಂಗಡಿಗಳಲ್ಲಿ ವಿಚಾರಿಸಿದರೆ ಹಂದಿ ಮುಳ್ಳು ಸಿಗುತ್ತೆ ಸ್ನೇಹಿತರೆ. ಅವ್ರಿಗೆ ಹೇಳಿದ್ರೆ ತಂದು ಕೊಡ್ತಾರೆ. ಒಂದು ನಿಂಬೆಹಣ್ಣು, ಒಂದು ಹಂದಿ ಮುಳ್ಳು, ಮತ್ತು ಒಂದು ಪಂಚಮುಖಿ ಆಂಜನೇಯದು ಫೋಟೋ ಬೇಕು ಸ್ನೇಹಿತರೆ. ಫೋಟೋ ಕಂಪಲ್ಸರಿ ಸ್ನೇಹಿತರೆ. ಶನಿವಾರ ದಿನ ಈ ಮೂರನ್ನು ತಗೊಂಡು ನೀವು, ಮತ್ತು ಅದ್ರ ಜೋಡಿ ಒಂದು ಕಪ್ಪು ಮಾರ್ಕರ್ ಪೆನ್ ತಗೊಳ್ಳಿ ಸ್ನೇಹಿತರೆ. ತಗೊಂಡು ಯಾವುದಾದ್ರೂ ಒಂದು ನಿರ್ಜನ ಪ್ರದೇಶ ಹೋಗ್ಬಿಡಿ ಸ್ನೇಹಿತರೆ. ಇದನ್ನು ಮನೆ ಒಳಗಡೆ ಯಾವುದೇ ಕಾರಣಕ್ಕೂ ಮಾಡಬೇಡಿ. ಏಕೆಂದರೆ ನಿಮ್ಮಲ್ಲೇ ಮನೆ ಒಳಗಡೆ ಜಗಳ, ಗೊಂದಲ ಎಲ್ಲ ಸ್ಟಾರ್ಟ್ ಆಗಿಬಿಡುತ್ತೆ ಸ್ನೇಹಿತರೆ. ಇದನ್ನು ಮನೆಯಿಂದ ಆಚೆ ಮಾಡಬೇಕಾಗುತ್ತೆ. ಸೊ ಮನೆಯಿಂದ ಆಚೆ ಹೋಗಿ ಇದನ್ನು ಮಾಡಿ. ಇದನ್ನು ಮಾಡುವಾಗ ಮೊದಲಿಗೆ ದಕ್ಷಿಣ ದಿಕ್ಕಿಗೆ ಮುಖ ಮಾಡಿ ಕುಳಿತುಕೊಳ್ಳಿ ಸ್ನೇಹಿತರೆ. ದಕ್ಷಿಣ ದಿಕ್ಕಿಗೆ ಮುಖ ಮಾಡಿಕೊಳ್ತಾ ಆ ನಿಂಬೆ ಹಣ್ಣಿನ ಮೇಲೆ ನಿಮ್ಮ ಶತ್ರುವಿನ ಹೆಸರು ಬರೀರಿ ಸ್ನೇಹಿತರೆ. ಅದರಲ್ಲೂ ನಿಮಗೆ ನೀರು ಹರಿಯೋ ಜಾಗಕ್ಕೆ ಹೋದರೆ ಇನ್ನೂ ಒಳ್ಳೆಯದು ಸ್ನೇಹಿತರೆ. ಸೊ ಅಲ್ಲಿ ನಿಮ್ಮ ಹೆಸರನ್ನು ಬರೀರಿ. ಫಸ್ಟು ಶತ್ರುವಿನ ಹೆಸರನ್ನು ಬರೀರಿ. ಹೆಸರನ್ನು ಬರೆದು ಆ ನಿಂಬೆಹಣ್ಣನ್ನು ನಿಮ್ಮ ಬಲಗೈಯಲ್ಲಿ ಹಿಡ್ಕೊಳ್ಳಿ. ನಿಂಬೆಹಣ್ಣಿನ ಜೋಡಿ ಆ ಹಂದಿ ಮುಳ್ಳನ್ನು ಕೂಡ ಹಿಡ್ಕೊಳ್ಳಿ. ಮುಳ್ಳನ್ನು ಹಿಡ್ಕೊಂಡು ನಾನಿವಾಗ ಏನು ಹೇಳ್ತೀನೋ ಮಂತ್ರ, ಆ ಮಂತ್ರನ 1008 ಸಾರಿ ಹೇಳಬೇಕಾಗುತ್ತೆ ಸ್ನೇಹಿತರೆ. ಮಂತ್ರ ಹೀಗಿದೆ ನೋಡಿ: ಓಂ ಪರಶೌರಾಯ ಹಮ್ಮುಖಿ ವಿನಾಶಾಯ ನಮಃ. ಮಂತ್ರ ಇನ್ನೊಂದು ಸಾರಿ ಹೇಳ್ತೀನಿ ನೋಡಿ ಸ್ನೇಹಿತರೆ. ಓಂ ಪರಶೌರಾಯ ಹಮ್ಮುಖಿ ವಿನಾಶಾಯ ನಮಃ. ಈ ಹಮ್ಮುಖಿ ಅನ್ನೋ ಜಾಗದಲ್ಲಿ ನಿಮಗೆ ಯಾರು ಶತ್ರು ಇದ್ದಾರೋ ಅವರ ಹೆಸರನ್ನು ಸೇರಿಸ್ತಾ ಈ ಮಂತ್ರನ 1008 ಸಾರಿ ಹೇಳಿ ಸ್ನೇಹಿತರೆ. 1008 ಸಾರಿ ಹೇಳಾದ ಮೇಲೆ ಲಾಸ್ಟಿಗೆ ಕೊನೆಯಲ್ಲಿ ಸರ್ವನಾಶಂ ಕುರುಕುರು ಸ್ವಾಹ, ಸರ್ವನಾಶಂ ಕುರುಕುರು ಸ್ವಾಹ ಆ ಥರ 11 ಸಾರಿ ಹೇಳ್ತಾ ಆ ಹಂದಿ ಮುಳ್ಳನ್ನು ಆ ನಿಂಬೆಹಣ್ಣು ಒಳಗಡೆ ಫುಲ್ಲು ಚುಚ್ಚಿಬಿಡಿ ಸ್ನೇಹಿತರೆ. ಈ ಕಡೆ ಚುಚ್ಚಿ ಆ ಕಡೆ ಬಂದರೂ ಪರವಾಗಿಲ್ಲ, ದೊಡ್ಡ ಫುಲ್ಲು ಉದ್ದ ಚುಚ್ಚಿಬಿಡಿ. ಅದು ಆಚೆ ಬಂದ್ರೂ ಪ್ರಶ್ನೆ ಇಲ್ಲ. ಎಷ್ಟು ಒಳಗಡೆ ಬರುತ್ತೆ ಅಷ್ಟು ಒಳಗಡೆ ಚುಚ್ಚಿಬಿಡಿ ಸ್ನೇಹಿತರೆ. ಚುಚ್ಚಿಬಿಟ್ಟು ಅದನ್ನು ಅಲ್ಲೇ ಎಲ್ಲಾದರೂ ನೀರು ಹರಿತಾದರೆ ನೀರಿಗೆ ಬಿಸಾಡಿಬಿಡಿ. ಇಲ್ಲ ನಿರ್ಜನ ಪ್ರದೇಶದಲ್ಲಿ ಕೂತಿರೆ ಅಲ್ಲಿ ಗುಂಡಿ ತೊಡಿ ಹೂತಾಕ್ಬಿಟ್ಟು ಮನೆಗೆ ಬಂದುಬಿಡಿ ಸ್ನೇಹಿತರೆ. ನೀವು ಬಂದರೆ ಕಾಲಕ್ರಮೇಣ 21 ದಿನ ಆಗ್ತಿದ್ದಂಗೆ ಅವ್ರು ನಾಶ ಆಗೋಕ್ಕೆ ಸ್ಟಾರ್ಟ್ ಆಗ್ತಾರೆ ಸ್ನೇಹಿತರೆ. ಏಕೆಂದರೆ ಇದು 100% ಆಗುತ್ತೆ ಸ್ನೇಹಿತರೆ. ಇದು ಸಿದ್ಧಾಂತ ಆಗಲೇಬೇಕು. ಮಾಡಿ ಸ್ನೇಹಿತರೆ. ಎಲ್ರಿಗೂ ಒಳ್ಳೆಯದಾಗಲಿ.